ಆ ಭಾಗದ ಗ್ರಾಮಗಳಲ್ಲಿ ಉತ್ತಮ ರಸ್ತೆಗಳೇ ಇಲ್ಲ. ಕಿಲೋಮೀಟರ್ ಗಟ್ಟಲೆ ರಸ್ತೆಗಳ ಟಾರ್ ಕಿತ್ತು ಹೋಗಿದೆ. ಇದರಿಂದ ಅದೆಷ್ಟೋ ಜನ ಪರಬಾರದ ಕಷ್ಟವನ್ನು ಪಡ್ತಿದ್ದಾರೆ. ಈ ಬಗ್ಗೆ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ರೂ ತಿರುಗಿ ನೋಡ್ತಾ ಇಲ್ಲ. ಮತ ಕೇಳೋಕೆ ಮಾತ್ರ ಬರ್ತಾರೆ ಅನ್ನೋದು ಸ್ಥಳೀಯರ ಗಂಭೀರ ಆರೋಪ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಕಿತ್ತು ಹೋದ ಡಾಂಬರ್, ಸವಾರರ ಹೆಣಗಾಟ. ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಹಿಡಿಶಾಪ. ಈ ರಸ್ತೆಯನ್ನ ಒಮ್ಮೆ ನೋಡಿ. ಎಲ್ಲೆಂದರಲ್ಲಿ ಕಿತ್ತು ಹೋದ ಡಾಂಬರ್, ಅಲ್ಲಲ್ಲಿ ಬಿದ್ದಿರುವ ಗುಂಡಿಗಳು. ಇದೇ ರಸ್ತೆಯಲ್ಲಿ ಟ್ರ್ಯಾಕ್ಟರ್, ಬೈಕ್ ಮತ್ತು ಬಸ್ಗಳ ಓಡಾಟ. ಈ ಹದಗೆಟ್ಟ ರಸ್ತೆಯಿಂದ ವಾಹನ ಸವಾರರು, ವಿದ್ಯಾರ್ಥಿಗಳು ಹಾಗೂ ಗ್ರಾಮೀಣ ಭಾಗದ ಜನರು ನಿತ್ಯ ನರಕ ಯಾತನೆ ಅನುಭವಿಸುವಂತಾಗಿದೆ. ಈ ಎಲ್ಲಾ ದೃಶ್ಯ ಚಿತ್ರದುರ್ಗ ಜಿಲ್ಲೆಯ ಸೊಂಡೆಕೆರೆ ಸಾಣೀಕೆರೆ ರಸ್ತೆಯಲ್ಲಿ ಕಂಡುಬಂದಿದ್ದು. ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಕ್ಷೇತ್ರದಲ್ಲಿ ರಸ್ತೆ ಹದಗೆಟ್ಟಿದ್ರೂ ಸರಿಪಡಿಸುವವರು ಇಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಸೊಂಡೆಕೆರೆ ಸಾಣೀಕೆರೆ ಮಾರ್ಗದ ರಸ್ತೆ ಸುಮಾರು 5 ಕಿಲೋಮೀಟರ್ ಡಾಂಬರ್ ಕಿತ್ತೋಗಿದೆ. ಇನ್ನು ಹಿರಿಯೂರು ಹಾಗೂ ಚಳ್ಳಕೆರೆ ತಾಲೂಕಿನ ಗಡಿ ಗ್ರಾಮಗಳ ಜನರು ಜಿಲ್ಲಾ ಕೇಂದ್ರವನ್ನ ಇದೇ ರಸ್ತೆ ಮೂಲಕ ತಲುಪಬೇಕು. ಆದರೆ ರಸ್ತೆ ಗುಂಡಿ ಸಮಸ್ಯೆಯಿಂದಾಗಿ ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಶಾಲಾ ಕಾಲೇಜಿಗೆ ಹೋಗಲು ಸಾಧ್ಯವಾಗ್ತಾ ಇಲ್ಲ. ಜನರು ನಿತ್ಯ ಜೀವ ಕೈಯಲ್ಲಿ ಹಿಡಿದು ಓಡಾಡುವಂತಾಗಿದೆ. ಇಷ್ಟೆಲ್ಲಾ ಸಮಸ್ಯೆಗಳಿದ್ರೂ ಶಾಸಕರು ಸಚಿವರು ಕ್ಯಾರೆ ಅಂತಿಲ್ಲ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬಂದಿದೆ. ರಾತ್ರಿ ಹೊತ್ತು ಓಡಾಡಕ್ಕೆ ನಡ್ಕೊಂಡು ಓಡಾಡೋದು ಬೇಕು ಸರ್, ಬೈಕಲ್ಲಿ ಓಡಾಡಕ್ ಆಗ್ತಿಲ್ಲ. ಸುಮಾರು 10 ಕಿಲೋಮೀಟರ್ ದೂರ ನಡ್ಕೊಂಡು ದೂಕೊಂಡು ಹೋಗ್ಬೇಕು ಬೈಕ್ಗಳು. ಹೆಚ್ಚು ಕಡಿಮೆ ಒಂದು 6 ಕಿಲೋಮೀಟರ್ ದೂರ ಬೈಕ್ಗಳು ತಳ್ಕೊಂಡು ಹೋದ್ರು ಹೋಗ್ಬೋದು, ಸ್ಪೀಡಲ್ಲಿ ಹೊಡಿಯಕ್ಕಾಗಲ್ಲ. ಆ ರೀತಿ ಕಂಡೀಷನ್ ಇದೆ ರೋಡ್. ಯಾರು ದನ ಕರುಗಳು ಸಮೇತ ಓಡಾಡಕ್ ಬರ್ತಿಲ್ಲ, ಮನುಷ್ಯರ ಅನ್ನೋದೇನು ದನಗಳು ಸಮೇತ ಓಡಾಡಕ್ ಆಗ್ತಿಲ್ಲ ಈ ರೋಡ್ಗಳಲ್ಲಿ. ಆ ರೀತಿ ಇದೆ. ನಾವು ದನಗಳಿಗಿನ್ನ ಕಡೆಯಾಗಿ ಬಿಟ್ಟಿದ್ವಿ ಬೈಕ್ ಕೊಡ್ಕೊಂಡು ಓಡಾಡೋದು. 10 ನಿಮಿಷಕ್ಕೆ ಹೋಗೋದನ್ನ ಅರ್ಧ ಗಂಟೆ 1 ಗಂಟೆ ಗಟ್ಟಲೆ ಆಗುತ್ತೆ. ಸ್ಕೂಲಿಗೆ ಸಮೇತ ಯಾವ ಸ್ಕೂಲ್ ನಮ್ಮೂರಿಂದ ಹೋಗೋ ಸ್ಟೂಡೆಂಟ್ಗಳು ಯಾವ್ದು ಸರಿಯಾದ ಟೈಮಿಗೆ ಹೋಗಿಲ್ಲ ಇದುವರೆಗೂ. ಹಾಫ್ ಅನ್ ಅವರ್ 1 ಅವರ್ ಲೇಟ್ ಆಗಿದೆ ಪ್ರತಿಯೊಂದು ಗಾಡಿ. ಯಾವ ಕಾರಣಕ್ಕೆ? ರೋಡ್ ಕಾರಣಕ್ಕೆ. ಎಷ್ಟು ಕಿಲೋಮೀಟರ್ ಕಿತ್ತೋದ್ರೆ? 12 ಕಿಲೋಮೀಟರ್ ಕಿತ್ತೋಗಿದೆ. ಇನ್ನು ಚಿತ್ರದುರ್ಗ ನಗರಕ್ಕೆ ತೆರಳಲು ಚಳ್ಳಕೆರೆ ತಾಲೂಕಿನ ಜಡೇಕುಂಟೆ, ಗೋಪನಹಳ್ಳಿ ಸುತ್ತಮುತ್ತಲ ಜನರು ಕಿತ್ತು ಹೋಗಿರುವಂತಹ ರಸ್ತೆಯಲ್ಲೇ ಓಡಾಡುವ ಅನಿವಾರ್ಯತೆ ಇದೆ. ಎಷ್ಟೋ ಜನ ಬಿದ್ದು ಕೈಕಾಲು ಮುರಿದುಕೊಂಡಿದ್ದು ಅಪಘಾತದಿಂದ ಜೀವವನ್ನೂ ಕಳೆದುಕೊಂಡಿದ್ದಾರೆ. ರಸ್ತೆ ರಿಪೇರಿ ಅಥವಾ ಮರು ಡಾಂಬರೀಕರಣ ಮಾಡಿ ಅಂತ ಮನವಿ ಮಾಡಿದ್ರೂ ಇತ್ತ ಯಾರೂ ಗಮನ ಹರಿಸ್ತಿಲ್ಲ. ಚುನಾವಣೆಗೆ ಮಾತ್ರ ಬರ್ತಾರೆ ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ. ಜೀವನೇ ಕೈಯಲ್ಲಿ ಇಟ್ಕೊಂಡು ಗಾಡಿ ಓಡಿಸೋಂತ ಪರಿಸ್ಥಿತಿ ಬಂದಿದೆ. ಗುಂಡಿ ಒಂದ್ ತಪ್ಸಿದ್ರೆ ಇನ್ನೊಂದ್ ತಪ್ಸಕ್ ಬರಲ್ಲ. ರೋಡ್ ಆ ತರ ಪರಿಸ್ಥಿತಿ, ಗುಂಡಿಗಳು ತಗ್ಗುಗಳು ಅದು ಹೇಳ್ಬಾರ್ದು. ಒಂದ್ ಸೂರ್ಯ ಯಾಮಾರಿದ್ರು ಹೋಗಿ ಬೀಳೋ ಚಾನ್ಸಸ್, ಬಸ್ ಬೀಳೋ ಚಾನ್ಸಸ್ ಇರುತ್ತೆ. ಯಾವತ್ತಾದ್ರೂ ಬರ್ತಾರೆ, ಓಟಿನ ದಿನ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ. ಇವತ್ತು ದುಡ್ಡು ಕೊಟ್ರೆ ಬಿಡು ಓಟ್ ಹಾಕ್ತಾರೆ, ಇದ್ ಮಾಡ್ತಾರೆ ಅಂತ ಹೋಗ್ತಾರೆ. ಅವತ್ತಿನಿಂದ ಇವತ್ತಿನವರೆಗೂ ಈ ಊರಕ್ಕೆ ಬಂದಿಲ್ಲ ಅವರು. ಒಟ್ನಲ್ಲಿ ಕಿಲೋಮೀಟರ್ ಗಟ್ಟಲೆ ಡಾಂಬರ್ ಕಿತ್ತು ರಸ್ತೆ ಹದಗೆಟ್ಟಿದ್ರು ಇತ್ತ ಯಾರೂ ಗಮನ ಹರಿಸ್ತಿಲ್ಲ ಅಂತ ಜನರು ಅಸಮಾಧಾನ ಹೊರಹಾಕ್ತಿದ್ದಾರೆ. ಇನ್ನಾದ್ರೂ ಉಸ್ತುವಾರಿ ಸಚಿವರು ಸಮಸ್ಯೆಗೆ ಸ್ಪಂದಿಸಿ ಜನರ ಜೀವ ಉಳಿಸಲಿ ಅನ್ನೋದು ಸ್ಥಳೀಯರ ಆಗ್ರಹವಾಗಿದೆ. ವಿನಾಯಕ್ ತೊಡರನಾಳ್, ನ್ಯೂಸ್ 18 ಚಿತ್ರದುರ್ಗ.